ಸಂತು ಇಷ್ಟೊತ್ತು ಜೊತೆಲೇ ಇದ್ದು ಜೊತೆಲೇ ಬಂದು ಈಗ ಸರ್ಪ್ರೈಸಾ? ಸಾರಿ ಹೋಗೋಣ. ಬ್ರದರ್ ವೆಲ್ಕಮ್. ನಮ್ಮ ಅಪ್ಪ ಅಮ್ಮ ಕೂತ್ಕೋಪ. ಏನ್ ಬ್ರದರ್ ಮನೆವರೆಗೂ ಹುಡ್ಕೊಂಡ್ ಬಂದ್ಬಿಟ್ಟಿದ್ದೀರಾ? ಮದುವೆ ಇನ್ವಿಟೇಷನ್ ಹಂಚೋದಕ್ಕೆ ಅಂತಾನೆ ಈ ಹುಡುಗರ್ನ ಇಟ್ಟಿದ್ದೀನಿ. ಅದ್ರದ್ದು ಯಾಕೋ ಗೊತ್ತಿಲ್ಲ, ನಿನಗೆ ಮಾತ್ರ ನಾನೇ ಪರ್ಸನಲ್ ಆಗಿ ಇನ್ವೈಟ್ ಮಾಡೋಣ ಅಂತ ಬಂದೆ. ಅನನ್ಯ ಹತ್ರ ಮಿಸ್ಬಿಹೇವ್ ಮಾಡಿದ್ರು ಅಂತ ನೀನವತ್ತು ಅವ್ರಿಗೆಲ್ಲರಿಗೂ ಹೊಡೆದು ಬಿಟ್ಬಿಟ್ಟೆ. ಆದ್ರೆ ನಾನು ಯಾಕೆ ಭಯ ಆಯ್ತಾ? ಅದೇನೋ ಗೊತ್ತಿಲ್ಲ, ನನ್ನ ಹುಡುಗಿ ವಿಷಯಕ್ಕೆ ಯಾವನ್ನೇ ತಲೆ ಹಾಕಿದ್ರು ಅವನ್ ತಲೆ ಉರುಳು ಹೋಗುತ್ತೆ. ಎನಿವೇಸ್ ಸಂತು, ನನ್ನ ಅನನ್ಯ ಮದುವೆಗೆ ಫ್ಯಾಮಿಲಿ ಸಮೇತ ಬರಬೇಕು. ಬರ್ತೀಯ ತಾನೆ? ಬಂದೇ ಬರ್ತೀನಿ. ಮದುವೆ ಮನೇಲಿ ಮದುವೆ ಗಂಡೆ ಇಲ್ಲ ಅಂದ್ರೆ ಹೆಂಗೆ? ಸೆಕೆ ಆದ್ರೆ ಫ್ಯಾನ್ ಹಾಕೋಬೇಕು, ಬಿರುಗಾಳಿ ಮುಂದೆ ನಿಂತ್ಕೋಬಾರ್ದು. ಶುಭಾಷಿತನಪ್ಪ, ಶುಭಾಷಿತ. ಅಲ್ಲಪ್ಪ, ನನ್ನ ಮಗನ್ ಮದ್ವೆ ಮಾಡೋದಕ್ಕೆ ನೀನ್ ಯಾಕಪ್ಪ ಇಷ್ಟೊಂದು ಖರ್ಚು ಮಾಡ್ತಾ ಇದೀಯಾ? ಈ ದಿವ್ಯಾ, ಒಂದ್ ಗುಡ್ ನ್ಯೂಸ್ ಗೊತ್ತಾರೆ? ನಮ್ಮ ಅಣ್ಣನ್ ಮದ್ವೆ 10-11 ಮಿಸ್ ಮಾಡದೆ ಬರ್ಬೇಕು. ನಾನಂತೂ ವಾಟ್ಸ್ಆಪ್ ಗ್ರೂಪ್ ಏನೋ ಸಂತು, ನಿನ್ಗೊಬ್ಬನಿಗೆ ಪಗರಿದೆ ಅನ್ಕೊಂಡಿದ್ದೆ, ನಿನ್ನಿಡೀ ಫ್ಯಾಮಿಲಿಗೆ ಇದೆ. ಏಯ್, ನನ್ನ ಹೆಸರು ಕೇಳಿದ್ರೆ ಎಂತೆಂತವ್ರ ನಡ್ಗೋಗ್ತಾರೆ. ನೀನ್ ಏನೋ ಸೌಂಡ್ ಮಾಡ್ತಾ ಇದೀಯಾ? ಕಾಡು ಅಂದ್ಮೇಲೆ 1000 ಪ್ರಾಣಿ ಇರುತ್ತೆ, ಗರ್ಜಿಸೋದು ಸಿಂಹ ಮಾತ್ರ. ಓಕೆ ದೆನ್, ಆಟ ಶುರು ಮಾಡೋಣ. ನಿನಗೆ 10 ದಿನ ಟೈಮ್ ಕೊಡ್ತೀನಿ. ಅಷ್ಟರಲ್ಲಿ ಅನನ್ಯ ಕಡೆಯಿಂದ ಸಂತೂನ್ ಪ್ರೀತಿ ಮಾಡ್ತಾ ಇದ್ದೀನಿ ಅಂತ ಹೇಳಿಸಿದ್ರೆ ನಾನೇ ನಿನಗೆ ಬಿಟ್ಕೊಡ್ತೀನಿ. ಬಟ್ ಆಗ್ಲಿಲ್ಲ ಅಂದ್ರೆ 11ನೇ ದಿನಾನೇ ನಮ್ಮ ಮದುವೆ. 11ನೇ ದಿನ ಮಾಡೋದನ್ನ ಮದುವೆ ಅನ್ನಲ್ಲ ಬ್ರದರ್, ತಿಥಿ ಅಂತ. ನನ್ ಮದುವೆ ದಿನನೇ ನೀನ್ ತಿಥಿ ಆಗ್ಬೇಕು ಅಂತಿದ್ರೆ ಯಾರೇನ್ ಮಾಡಕ್ಕಾಗುತ್ತೆ? ಮದ್ವೆಗೆ ಎಲ್ಲರೂ ಮ್ಯಾಚಿಂಗ್ ಸಲ್ವಾರ್ ಹಾಕೊಳ್ಳೇಬೇಕು. ಯಾರು ರೀಸನ್ ಗೀಸನ್ ಏನಪ್ಪ ನೀನು ನನ್ನ ಮಗನ್ ಬಿಸಿ ಮಾಡ್ತೀನಿ ಅಂತ ನಮ್ಮೆಲ್ಲರನ್ನು ಬಿಸಿ ಮಾಡ್ಬಿಟ್ಟೆ ನೀನು. ಇನ್ನು 10 ದಿನ ಇರೋದು. ಅಯ್ಯಯ್ಯೋ, ಇನ್ನು ನೆಂಟ್ರನ್ ಕರಿಬೇಕು, ಸೀರೆ ಪರ್ಚೇಸ್ ಮಾಡ್ಬೇಕು. ಅಯ್ಯೋ, ಎಷ್ಟು ಕೆಲಸ ಇದೆ ಗೊತ್ತಾ ನನಗೆ. ಹಲೋ ಚಂದ್ರ, ನೋಡಪ್ಪ, ನನ್ನ ಮಗನ್ ತಂಟೆಗೆ ಹೋಗ್ಬೇಡಿ ಅಂತ ನಾನು ಬಹಳ ಜನಕ್ಕೆ ಹೇಳ್ದೆ. ಅವ್ರು ಯಾರೂ ನನ್ನ ಮಾತು ಕೇಳಲಿಲ್ಲ. ನೀನಾದ್ರೂ ನನ್ನ ಮಾತು ಕೇಳು. ಬೇಡಪ್ಪ ಇದೆಲ್ಲ. ಹೋ, ಟೈಮ್ ಆಯ್ತು, ಡ್ಯೂಟಿಗೆ ಹೋಗ್ಬೇಕು, ಗೌರ್ಮೆಂಟ್ ಡ್ಯೂಟಿ. ನಿನ್ ಮದುವೆಗೆ ಬೇರೆ 10 ದಿನ ರಜಾ ಹಾಕ್ಬೇಕು. ಏಯ್, ಏನು ಏನು ನಡೀತಾ ಇದೆ ಇಲ್ಲಿ? ನಿಮ್ ಮನೆಯವರೆಲ್ಲ ಸೇರ್ಕೊಂಡು ನೀನು ದೊಡ್ಡ ಹೀರೋ, ನಾನ್ ವಿಲನ್ ಅನ್ನೋ ಫೀಲ್ ಕೊಡ್ತಾ ಇದ್ದಾರೆ. ನಾನು ಹೀರೋ ಫೀಲಿಂಗ್ ಅಲ್ಲೇ ಬದುಕ್ತಾ ಇದ್ದೀನಿ. ಮತ್ತೆ ವಿಲನ್ ಮಾಡಬೇಡ. ಅನನ್ಯಾನ ಅದ್ ಹೆಂಗ್ ಮದುವೆ ಮಾಡ್ಕೋತೀಯೋ ನಾನು ನೋಡ್ತೀನಿ. ಬೇರೆ ಆಪ್ಷನ್ ಇಲ್ಲ, ನೋಡ್ಲೇಬೇಕು. ಅಯ್ಯೋ, ನನ್ ಮದುವೆ ಫಿಕ್ಸ್ ಆಗೋಯ್ತು. ಓಕೆ, ಇವನಿದಾನಲ್ಲ, ಇವನು ಚಿಕ್ಕವನಾಗಿದ್ದಾಗ ಮುಂದೆ ಇನ್ಶರ್ಟ್ ಮಾಡ್ಕೊಂಡು ಹಿಂದೆ ಔಟ್ ಶರ್ಟ್ ಮಾಡ್ಕೊಂಡು ಸ್ಕೂಲ್ಗೆ ಹೋಗ್ತಿದ್ದಂತೆ. ಅವಾಗ ಇವ್ನು ಸ್ಕೂಲ್ ಮೇಸ್ಟ್ರು ಇವನ್ನ ಕೇಳಿದ್ರಂತೆ, ಏನೋ ಇದು ಹೊಸ ಫ್ಯಾಷನ್ ಅಂತ. ಅದಕ್ಕೆ ಇವ್ನು ಅಂದಂತೆ, ಫ್ಯಾಷನು ಗೀಸನು ಏನು ಇಲ್ಲ, ಮುಂದೆ ಸಲ್ಟ್ ಅರ್ಧೋಗದೆ ಹಿಂದೆ ಚಡ್ಡಿ ಅರ್ಧೋಗದೆ ಅನ್ನಂತೆ. ನನ್ಗೆ ತಡ್ಕೊಳಕ್ಕಾಗಲ್ಲಪ್ಪ, ಇವನ್ ಯಾವಾಗ ಬಂದ? ಬೆಳಿಗ್ಗೆನೆ ಬಂದ್ರಣ್ಣ, ನಗಿಸ್ತಾನೆ ಅವ್ರಣ್ಣ. ಬೆಳಿಗ್ಗೆನೆ ಬಂದ್ರಣ್ಣ, ನಗಿಸ್ತಾನೆ ಅವ್ರೆ. ಏನ್ ದೇವು, ಮದ್ವೆಗೆ ಇನ್ನು 9 ದಿನ ಇದೆ. ಮನೇಲಿ ಆರಾಮಾಗಿರೋದ್ ಬಿಟ್ಬಿಟ್ಟು ಕೆಲ್ಸ ಅಂತ ಸುತ್ತಾ ಇದೆಯಲ್ಲ. ದೇವು, ನಿನ್ನ ಮದ್ವೆ ಸಂಭ್ರಮಾನ ಸಂತು ಪಡಿತಾ ಇದ್ದಾನೆ. ಸಂತು ತರ ಒಬ್ಬನಿದ್ರೆ BP ಶುಗರು ಯಾವುದು ಇರೋದಿಲ್ಲ. ಎಲ್ರು ನಗನಗ್ತಾ ಆರೋಗ್ಯವಾಗಿರ್ತಾರೆ. ಓಕೆ, ಸರಿ, ನಾನು ಬರಲಾ? ಬಾಯ್.
ಹೇ ಸಂತು, ಎಲ್ಲಿಗೆ ಹೋಗ್ತಾ ಇದ್ಯಾ? ಹೋಗಿ ಬಂದು ಯಾಕೆ ಇಲ್ಲೇ ಇದ್ಕೊಂಡು ಎಲ್ಲಾರನ್ನೂ ನಗಿಸ್ತಾ ಸಂತೋಷವಾಗಿ ನನ್ನ ಮದುವೆನ ಮುಗಿಸ್ಕೊಂಡೇ ಹೋಗ್ಬೇಕು. ಎಷ್ಟೇ ಆದ್ರೂ ನೀನ್ ನನ್ನ ಫ್ರೆಂಡ್ ಅಲ್ವಾ? ಏನ ನನ್ಯ? ನಿನ್ನಿಷ್ಟ. ಸಂತು, ಮದುವೆ ಮುಗಿಯೋವರೆಗೂ ಎಲ್ಲಾ ಕೆಲಸ ಕಾರ್ಯಗಳನ್ನು ನೋಡ್ಕೊಂಡು ನೀನ್ ಇಲ್ಲೇ ಇರು. ನೀನೊಬ್ಬ ಇದ್ರೆ ಎಲ್ರೂ ಆನಂದವಾಗಿರ್ತಾರೆ. ಏನ್ ನೋಡ್ತಾ ಕೂತ್ಕೊಂಡ್ಬಿಟ್ರಿ? ಬನ್ನಿ ಬನ್ನಿ, ಹೇಳಿ, ಎಲ್ರು ಊಟ ಮಾಡಿ. ಏಯ್, ಸಂತುಗೆ ರೂಮ್ ರೆಡಿ ಮಾಡ್ರ. ಇರ್ತೀಯಲ್ವಾ ಸಂತು? ಬ್ರದರ್, ಏನೋ ಗೊತ್ತಿಲ್ಲದೆ ಮೊಳೆ ಮೇಲೆ ಕೂತ್ಕೊಂಡು ಚುಚ್ಚಿಸ್ಕೊಂಡ್ರೆ ಓಕೆ ಅನ್ಬೋದು. ನೀನ್ ನೋಡಿದ್ರೆ ಗೋಡೆ ಮೇಲಿರೋ ಮೊಳೆ ಮೇಲೆ ಎಗರಿ ಚುಚ್ಚಿಸ್ಕೋಬೇಕು ಅಂತಿದ್ಯಾ. ಚುಚ್ಚಿಸ್ಕೊಳಪ್ಪ. ಏಯ್, ಮಕ ಏನ್ ನೋಡ್ತಿದ್ಯಾ? ರೂಮ್ ತೋರ್ಸ್ ನಡಿಯಲೇ.